ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾಚಾರ್ಯರ ಮೊದಲು ಗ್ರಂಥ ಗೀತಾಭಾಷ್ಯ. ಆ ಗೀತಾಭಾಷ್ಯ ರಚನೆಯನ್ನ ಎಲ್ಲ ಪ್ರಮೇಯಗಳಿಂದ, ಎಲ್ಲ ತರಹದ ಇತಿಹಾಸ, ಪುರಾಣಗಳ, ವೇದಗಳ ಆ ಶಾಖೆಗಳಿಂದ ಬಂದಂತಹ ಪ್ರಮಾಣಗಳನ್ನು ಸ್ವೀಕಾರ ಮಾಡಿ ರಚನೆ ಮಾಡಿದ ಮೊದಲು ಗ್ರಂಥ. ಅಂತಹ ಗ್ರಂಥವನ್ನು ದೇವರಿಗೆ ಸಮರ್ಪಣೆ ಮಾಡಿದಾಗ ಅಲ್ಲಿ ಶಕ್ತಿತಃ ಎಂಬ ಪದವಿದ್ದಾಗ ಲೇಷತಃ ಎಂಬಂತಹ ಪದವನ್ನು ಸೇರಿಸಬೇಕು ಎನ್ನುವುದಾಗಿ ವೇದವ್ಯಾಸ ದೇವರು ಹೇಳಿದರು ಎಂಬಂತಹ ಮಾತನ್ನು ನಾವು ಸುಮಧ್ವಿಜಯದಲ್ಲಿ ಕೇಳುತ್ತೇವೆ. ಹಾಗೆ ಸುಮಧ್ವಿಜಯದಲ್ಲಿ ಇನ್ನೊಂದು ವಿಷಯವೂ ಕೂಡ ಬರ್ತದೆ. 15ನೆಯ ಸರ್ಗದಲ್ಲಿ ಗೀತಾ ತಾತ್ಪರ್ಯ ಭಾಷಾಭ್ಯಾಂ ಆಭ್ಯಾಂ ವಿಶ್ವಂ ಪ್ರಕಾಶ್ಯತೆ. ಈ ಗೀತಾಭಾಷ್ಯ, ಗೀತಾ ತಾತ್ಪರ್ಯ ಎನ್ನುವುದು ಎರಡೂ ಕೂಡ ಸೂರ್ಯ ಚಂದ್ರರಂತೆ ಇದ್ದಾರೆ. ಇವರು ಅವಶ್ಯವಾಗಿ ಈ ಏನು ಸೂರ್ಯ ಚಂದ್ರರು ಹೇಗೆ ನಮಗೆ ಜಗತ್ತಿನಲ್ಲಿ ಪ್ರಕಾಶವನ್ನ ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾರೆ, ಯಾವ ತರಹದ ತೊಂದರೆ ಇಲ್ಲದೆ ಮಾಡ್ತಾರೆ, ಹಾಗೆ ಈ ಗೀತಾ ತಾತ್ಪರ್ಯ, ಗೀತಾ ಭಾಷ್ಯಗಳು ನಮ್ಮನ್ನ ರಕ್ಷಣೆ ಮಾಡ್ತದೆ. ಆದ್ದರಿಂದ ಅಂತಹ ಆ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯಗಳು, ಅಂತಹ ಗೀತಾ ಭಾಷ್ಯವನ್ನ ಮೊದಲಿಗೆ ರಚನೆಯನ್ನ ಮಾಡಿ ನಮ್ಮಂತಹ ಅಜ್ಞಾನಿಗಳಿಗೆ ತೊಂದರೆಯಾದಾಗ ದೇವರ ವಿಷಯವನ್ನು ತಿಳಿದುಕೊಳ್ಳಿಕ್ಕೆ ಆಗದೇ ಇದ್ದಾಗ ಸ್ಪಷ್ಟವಾಗಿ ದೇವರ ತತ್ವಗಳನ್ನು ಸರಿಯಾದ ರೀತಿಯಲ್ಲಿ ನಿರೂಪಣೆ ಮಾಡಲಿಕ್ಕೆ ಅಂತ ಅವತಾರ ಮಾಡಿದಂತಹ ಶ್ರೀಮದಾಚಾರ್ಯರು ಮೊಟ್ಟ ಮೊದಲಿಗೆ ರಚನೆ ಮಾಡಿದಂತಹ ಗ್ರಂಥ ಅದು ಗೀತಾ ಭಾಷ್ಯ. ಅದನ್ನು ಅವಶ್ಯವಾಗಿ ಅಧ್ಯಯನ ಮಾಡಬೇಕು. ಯಾಕೆಂದರೆ ಮಹಾಭಾರತದ ಶ್ಲೋಕನೇ ಇದೆ, 4 ಗಕಾರಗಳನ್ನು ನಾವು ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕು, ಅದರ ಆರಾಧನೆಯನ್ನು ಮಾಡಬೇಕು. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ, ಈ 4 ಗಕಾರಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಪೂಜೆ ಮಾಡಿದಾಗ ನಮಗೆ ಮುಂದಿನ ಜನ್ಮ ಎನ್ನುವುದು ಸಿಗೋದಿಲ್ಲ. ಅಂತಹ ಈ ಗೀತಾಭಾಷ್ಯ, ಅಂತಹ ಗೀತಾಭಾಷ್ಯದ ಅರ್ಥಗಳನ್ನು, ವಿವರಣೆಗಳನ್ನು ಮಾಡಿದಾಗ ಸತ್ಯತೀರ್ಥರು ಕೂಡ ಅದರ ಬಗ್ಗೆ ತಾವು ಆ ಭಾಷ್ಯವನ್ನ ಬರೆದರು. ಅಂದರೆ ಶ್ರೀಮದಾಚಾರ್ಯರು ಹೇಳಿದಂತಹ ಭಾಷ್ಯವನ್ನ ತಾವು ಬರೆದು ಅದನ್ನ 2 ಭಾಗಗಳನ್ನಾಗಿ ಮಾಡಿದ್ದಾರೆ. ಆ ಬರೀ ಗೀತಾ ಭಾಷ್ಯದ ಆ ಬರೆದಂತಹ ಸಮಯದಲ್ಲಿ ತಿಳಿಸಿಕೊಡ್ತಾರೆ ಸುಮಧ್ವಿಜಯದಲ್ಲಿ, ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಶುಶ್ರೀ ಹರಿವೇಶ್ಮ ಕೃತ್ಸಮಃ. ಒಂದು ಅಕ್ಷರವನ್ನ ಬರೆದರೆ ಗಂಗಾ ತೀರದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಪುಣ್ಯ ಅದು ಸಿಗ್ತದೆ. ಆ ದೇವಸ್ಥಾನವನ್ನ, ಅಂದ್ರೆ ಆ ಗಂಗೆಯ ನದಿಯ ಅಲೆಗಳು ತಾಗ್ತಾ ಇರಬೇಕು, ಅಂತಹ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟಿ ಒಬ್ಬರಿಗೆ ದಾನ ಮಾಡಿದರೋ ಅಥವಾ ಆ ಗುಡಿಯನ್ನು ಅಲ್ಲಿ ಕಟ್ಟಿದರೋ ಏನು ಫಲ ಬರಬೇಕೋ ಆ ಫಲ ಶ್ರೀಮದಾಚಾರ್ಯರ ಈ ಗೀತಾಭಾಷ್ಯವನ್ನು ಬರೆಯುವುದರಿಂದ ಅವರು ಸತ್ಯತೀರ್ಥರು ಹೊಂದಿದರು. ಇಂತಹ ಆ ಗೀತಾಭಾಷ್ಯ, ಆ ಗೀತಾಭಾಷ್ಯ ಎನ್ನುವುದು ಅರ್ಜುನ ಏನೇನು ಪ್ರಶ್ನೆಗಳನ್ನು ಮಾಡಿದ ಅದನ್ನ ವಿಶೇಷವಾಗಿ ಆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಭಗವಾನ್ ಕೃಷ್ಣನೇ ಸಾಕ್ಷಾತ್ ತಾನೇ ಅವುಗಳಿಗೆ ಉತ್ತರವನ್ನು ಕೊಟ್ಟು, ನಿನ್ನ ಧರ್ಮದಿಂದ ನೀನು ಚ್ಯುತಿಯನ್ನು ಹೊಂದಬೇಡ, ನಿನ್ನ ಧರ್ಮ, ನಿನ್ನ ವರ್ಣ ಯಾವುದು? ಕ್ಷತ್ರಿಯ. ಕ್ಷತ್ರಿಯ ಅಂತಂದ ಮೇಲೆ ಯುದ್ಧವನ್ನ ಮಾಡಬೇಕೇ ಹೊರತು ಯುದ್ಧವನ್ನ ಮಾಡೋದನ್ನು ಬಿಟ್ಟು ನಾನು ಯಾವುದನ್ನು ಮಾಡೋದಿಲ್ಲ ಅಂತ ಇತ್ಯಾದಿ ಮಾತುಗಳು ಸರಿಯಾದದ್ದಲ್ಲ. ಅಷ್ಟೇ ಅಲ್ಲ, ಯುದ್ಧ ಮಾಡಬೇಕಾದರೆ ಉಪದೇಶವನ್ನ ಭಗವಂತ ಮಾಡ್ತಾನೆ. ಯಾತಕ್ಕಾಗಿ ನೀನು ಅಳ್ತಾ ಇದ್ದೀಯಾ? ದೇಹ ಹೋಗತ್ತೆ ಅಂತ ಅಳ್ತೀಯೋ, ಚೇತನ ಹೋಗ್ತಾನ ಅಂತ ಅಳ್ತೀಯೋ? ದೇಹ ಹೋದರೆ ಮತ್ತೊಂದು ದೇಹ ಸಿಗ್ತದೆ. ಚೇತನ ಅವನಿಗೆ ನಾಶ ಇಲ್ಲೇ ಇಲ್ಲ. ನಾನು ಹೇಗೆ ನಿತ್ಯ, ಈ ರಾಜರು ಹೇಗೆ ನಿತ್ಯ, ನೀನು ನಿತ್ಯ ಅಂದ ಮೇಲೆ ಚೇತನನಿಗೆ ನಾಶ ಎನ್ನುವುದಿಲ್ಲ ಅಂತ ಹೇಳಿ ಇತ್ಯಾದಿ ಉಪದೇಶಗಳನ್ನು ಮಾಡ್ತಾ, ನೋಡಪ್ಪ,
ಸ್ವರ್ಗಾದಿ ಫಲಗಳು ಮುಖ್ಯವಲ್ಲ. ಆ ಸ್ವರ್ಗಾದಿ ಫಲಗಳಲ್ಲಿ ಅಪೇಕ್ಷೆ ಪಡಬೇಡ. ಜ್ಞಾನ, ಭಕ್ತಿ, ವೈರಾಗ್ಯಗಳು ಮುಖ್ಯವಾದದ್ದು. ವಿಶೇಷವಾಗಿ ಭಗವದರ್ಪಣ ಬುದ್ಧಿಯ ನಾವು ಏನ್ ಮಾಡಬೇಕು? ಕರ್ಮಾದಿಗಳನ್ನ ಮಾಡಬೇಕು. ಕರ್ಮಾಚರಣ ಎನ್ನುವುದು ಮುಖ್ಯ. ಆಮೇಲೆ ನಿಷ್ಕಾಮವಾಗಿ ಕರ್ಮಗಳನ್ನ ನಾವು ಮಾಡಬೇಕು. ಅದು ಮೋಕ್ಷಕ್ಕೆ, ಆನಂದಕ್ಕೆ ಅತಿಶಯವಾಗಿ ನಮಗೆ ಕಾರಣವಾಗ್ತದೆ ಇತ್ಯಾದಿಗಳನ್ನು ತಿಳಿಸಿ ಭಕ್ತಿನೇ ಪ್ರಧಾನ. 6 ವಿಭಾಗ ಮಾಡ್ಯಾರ. 18 ಅಧ್ಯಾಯಗಳಲ್ಲಿ 6, 6, 6 ಭಗವಂತನ ಉಪಾಸನೆಗಳು, ಭಗವಂತನ ಮಹಿಮೆ, ಭಗವಂತನಿಗೆ ಆ ಮಹಿಮೆಗಳನ್ನು ತಿಳಿದುಕೊಂಡು ಸಾಧನೆ ಮಾಡಿಕೊಳ್ಳುವಂತಹ ತತ್ವಗಳ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಆ ಭಕ್ತಿ ಎನ್ನುವುದು ಅವಶ್ಯವಾಗಿ ನಮ್ಮ ಜೀವನದಲ್ಲಿ ಬೇಕಾದದ್ದು. ಆ ಭಕ್ತಿ ಎನ್ನುವ ವಿಷಯದಲ್ಲಿ ಎಷ್ಟೋ ಪ್ರಮಾಣಗಳನ್ನ ಕೊಟ್ಟು ನಿರೂಪಣೆಯನ್ನ ಮಾಡಿ, ಭಕ್ತಿಯಿಂದ ಮಾತ್ರ ಅದು ಫಲವಾಗ್ತದೆ. ನಿನ್ನ ಕರ್ಮಗಳನ್ನು ಮಾಡ್ತಾ ಯಾವ ತರಹದ ಫಲಗಳು ಇಲ್ಲದೇನೆ ನೀನು ಆ ಭಗವಂತನಿಗೆ ಏನ್ ಮಾಡಬೇಕು? ಎಲ್ಲ ಕರ್ಮಗಳನ್ನ ಅರ್ಪಣೆ ಮಾಡುವುದು ಇದು ಮುಖ್ಯವಾದದ್ದು ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಆಮೇಲೆ 10ನೇ ಅಧ್ಯಾಯ ಮೊದಲಾದವುಗಳಲ್ಲಿ ಆ ವಿಚಿತ್ರವಾದ ರೀತಿಯಲ್ಲಿ ಭಗವಂತನ ಆ ವಿಭೂತಿ ರೂಪಗಳನ್ನ, ಭಗವಂತನ ತನ್ನ ಸನ್ನಿಧಾನ ಅದು ಎಲ್ಲಿ ಹೆಚ್ಚಾಗಿ ಇರ್ತದೆ ಅಂತ ಹೇಳಿದಾಗ, ಅಲ್ಲಿ ಶ್ರೀಮದಾಚಾರ್ಯರು ವಿಚಿತ್ರವಾದ ರೀತಿಯಲ್ಲಿ ದೇವರಲ್ಲಿ ಸಮನ್ವಯವಾಗುವ ಎಲ್ಲಾ ಶಬ್ದಗಳನ್ನ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೇಗೆ ಹೇಗೆ ಭಗವಂತನ ಆ ರೂಪಗಳು ಇದೆ, ಆ ಭಗವಂತನ ಹೆಸರು ಹೇಗೆ ಆ ಶಬ್ದದಿಂದ ಬರುತ್ತದೆ, ಮಾರ್ಗಶೀರ್ಷ, ಆಮೇಲೆ ಸಾಮವೇದ ಇತ್ಯಾದಿಗಳನ್ನ ಹೇಳಿದ್ದಾರೆ. ಆ ಎಲ್ಲ ಶಬ್ದಗಳು ಭಗವಂತನಲ್ಲಿ ಹೇಗೆ ಸಮನ್ವಯವನ್ನ ಮಾಡೋದು ಇತ್ಯಾದಿ ವಿಷಯಗಳನ್ನ ಅಲ್ಲಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಆ ವಿಭೂತಿ ರೂಪಗಳು, ಕರ್ಮಯೋಗಗಳು, ಸಾಂಖ್ಯಯೋಗ, ಭಗವಂತನ ಮಹಿಮೆಗಳು, ಎಲ್ಲಿ ಎಲ್ಲಿ ಭಗವಂತ ಇದ್ದಾನೆ, ಎಲ್ಲೆಲ್ಲಿ ಭಗವಂತನ ಉಪಾಸನೆಯನ್ನ ಮಾಡಬೇಕು, ಉಪಾಸನೆಯನ್ನ ಮಾಡೋದರಿಂದ ಹೇಗೆ ಹೇಗೆ ನಮ್ಮ ಫಲ ಸಿಗ್ತದೆ, ಯಾವುದರ ಉಪಾಸನೆಯನ್ನ ಮಾಡಬೇಕು ಇತ್ಯಾದಿಗಳನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಭಗವಂತನ ಉಪಾಸನೆ ಮಾಡೋದು ಸರಿಯೋ, ಅವ್ಯಕ್ತದ ಉಪಾಸನೆ ಮಾಡೋದು ಸರಿಯೋ, ಅಥವಾ ಸಗುಣೋಪಾಸನವನ್ನ ಮಾಡಬೇಕೋ, ನಿರ್ಗುಣೋಪಾಸನವನ್ನ ಮಾಡಬೇಕೋ ಇತ್ಯಾದಿ ಪ್ರಶ್ನೆಗಳು ಸಾಕಷ್ಟು ಅರ್ಜುನ ಮಾಡಿದ್ದಾನೆ. 12ನೇ ಅಧ್ಯಾಯ, 13ನೇ ಅಧ್ಯಾಯ ಇತ್ಯಾದಿಗಳಲ್ಲಿ ಅಲ್ಲಿ ಮಾಡಿದಾಗಲೂ ಕೂಡ ಭಗವಂತ ಅವರಿಗೆ ಅರ್ಜುನರಿಗೆ ಆ ಉಪದೇಶವನ್ನು ಮಾಡಿ ಭಗವದುಪಾಸನೆನೇ ಮಾಡಬೇಕು, ನಾರಾಯಣನ ಉಪಾಸನೆನೇ ಶ್ರೇಷ್ಠ, ಸರ್ವಥಾ ಆ ನಿರ್ಗುಣೋಪಾಸನ ಮಾಡಬೇಕು ಅಂತೆನ್ನುವುದಾಗಿ ಯಾರು ಬೇರೆ ಮತದವರು ಹೇಳ್ತಾರೆ ಅದನ್ನೆಲ್ಲ ಸರ್ವಥಾ ಮಾಡಬಾರದು. ಲಕ್ಷ್ಮಿಯ ಉಪಾಸನ ಶ್ರೇಷ್ಠ ಇತ್ಯಾದಿ ಪ್ರಶ್ನೆಗಳಿಗೆ ಲಕ್ಷ್ಮಿಯ ಉಪಾಸನಕ್ಕಿಂತಲೂ ಕೂಡ ಭಗವಂತನ ಉಪಾಸನೆಯೇ ಶ್ರೇಷ್ಠವಾದದ್ದು ಎನ್ನುವುದಾಗಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಲಕ್ಷ್ಮಿಯ ಉಪಾಸನೆ ಮಾಡೋದು ಅತಿ ಕಠಿಣವಾದದ್ದು. ಅವಳು ಕೂಡ ಅದರಿಂದ ಕೋಪವನ್ನು ಹೊಂತಾಳೆ. ಭಗವಂತನ ಉಪಾಸನೆಯನ್ನ ಮಾಡಿಸುವುದರಲ್ಲಿ ತಡ ಮಾಡಿಸ್ತಾಳೆ. ನಮಗೆ ದೋಷಗಳು ಬರ್ತದೆ. ಬಹಳ ಕಷ್ಟವನ್ನು ಅನುಭವಿಸಿ ಭಗವಂತನನ್ನು ಉಳಿಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ಸಾಕ್ಷಾತ್ತಾಗಿ ಆ ಭಗವಂತನ ಉಪಾಸನೆಯನ್ನು ಮಾಡೋದು ಶ್ರೇಷ್ಠವಾದದ್ದು ಎನ್ನುವುದಾಗಿ ಆ 12ನೇ ಮೊದಲಾದಂತಹ ಎಲ್ಲ ಅಧ್ಯಾಯಗಳಲ್ಲಿ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾನೆ. ಹೀಗೆ ಆ ವಿಷಯಗಳನ್ನ ತಿಳಿಸಿದ ಮೇಲೆ ಸಂಪೂರ್ಣವಾದಂತಹ ರೀತಿಯಲ್ಲಿ ಹೇಗೆ ಬ್ರಹ್ಮಚಾರಿ ಇರಬೇಕು, ಯಾವುದು ಶುದ್ಧ, ಯಾವುದು ಅಶುದ್ಧ, ಯಾವುದು ಸಾತ್ವಿಕ, ಯಾವುದು ರಾಜಸವಾದ ಜ್ಞಾನ, ಯಾವುದು ತಾಮಸವಾದಂತಹ ಜ್ಞಾನ, ಸಾತ್ವಿಕವಾದಂತಹ ಗುಣ ಯಾವುದು, ಸಾತ್ವಿಕ ಸುಖ ಯಾವುದು, ಸಾತ್ವಿಕ ದಾನ ಯಾವುದು, ರಾಜಸ ದಾನ ಯಾವುದು, ತ್ಯಾಗ ಅಂದ್ರೆ ಏನು, ಇತ್ಯಾದಿ ಇತ್ಯಾದಿ ವಿಷಯಗಳನ್ನ ಸರಿಯಾಗಿ ತಿಳಿಸಿಕೊಟ್ಟು ಆ ಬ್ರಾಹ್ಮಣ ಮೊದಲಾದಂತಹ ಅವರು ವರ್ಣದವರು ಹೇಗಿರಬೇಕು ಇತ್ಯಾದಿಗಳನ್ನ ಸಂಪೂರ್ಣವಾಗಿ ಆ ಗೀತಾ ಭಾಷ್ಯದಲ್ಲಿ ವಿವರಣೆಯನ್ನ ಮಾಡಿ ಅನೇಕ ತರಹದ ಪ್ರಮಾಣಗಳನ್ನು ಕೊಟ್ಟು ಆ ಗೀತಾ ಭಾಷ್ಯವನ್ನ ನಮಗೆ ಕೊಟ್ಟಿದ್ದಾರೆ. ಅಂತಹ ಆ ಸೂರ್ಯ, ಗೀತಾ ಭಾಷ್ಯವೆಂಬಂತಹ ಸೂರ್ಯ ಎಲ್ಲಿಯವರೆಗೆ ಇರ್ತಾನೆಯೋ ನಮ್ಮ ಅಜ್ಞಾನಗಳು, ನಮಗೆ ಬಂದಂತಹ ಸಂಶಯಗಳು ಅದೆಲ್ಲವೂ ಪರಿಹಾರವಾಗ್ತದೆ. ನಾವು ಕತ್ತಲೆಯಲ್ಲಿ ಇದ್ದೇವೆ, ಭಗವಂತನ ತತ್ವಗಳನ್ನು ತಿಳಿದುಕೊಳ್ಳಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ. ಇಂತಹ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎನ್ನುವಂತಹ ಆ ಗ್ರಂಥಗಳು
ನಮಗೆ ಸೂರ್ಯಚಂದ್ರರಂತೆ ಬೆಳಕನ್ನು ಕೊಟ್ಟು ನಮ್ಮನ್ನ ಬೀಳದೆ ಕತ್ತಲಿನಲ್ಲಿ ನಮ್ಮನ್ನ ಆರಾಮಾಗಿ ನಮ್ಮನ್ನ ದಾಟುವಂತೆ ನಾವು ಸುಲಭವಾಗಿ ಭಗವಂತನ ತತ್ವಗಳನ್ನು ತಿಳಿದುಕೊಳ್ಳಿಕ್ಕೆ ಉಪಯುಕ್ತವಾಗ್ತದೆ ಎಂತೆನ್ನುವುದಾಗಿ ಈ ಗೀತಾದ ಭಾಷ್ಯದ ಅಭಿಪ್ರಾಯವಿದೆ. ಅಂತಹ ಆ ಗೀತಾ ಭಾಷ್ಯ ಮೊದಲಿಗೆ ರಚನೆಯನ್ನು ಮಾಡಿ ನಮಗೆ ಉಪಕಾರವನ್ನು ಮಾಡಿದ ಆ ಶ್ರೀಮದಾಚಾರ್ಯರಿಗೆ ನಮಸ್ಕಾರವನ್ನು ಮಾಡೋಣ. ಅಂತಹ ಸ್ಪಷ್ಟವಾದ ಎಷ್ಟೋ ಜನರು ಭಾಷ್ಯವನ್ನು ಬರೆದಿದ್ದಾರೆ ಗೀತಾಕ್ಕೆ. ಅಂತಹ ಗೀತೆಗಳನ್ನೆಲ್ಲ ಆ ಗೀತಾ ಭಾಷ್ಯಗಳನ್ನೆಲ್ಲ ಖಂಡನೆ ಮಾಡಿ ಗೀತಾ ಅಂತಂದರೆ ಸರಿಯಾದ ರೀತಿಯಲ್ಲಿ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತೆನ್ನುವುದನ್ನು ತಿಳಿಸಿಕೊಟ್ಟು ಒಳ್ಳೆಯ ತತ್ವದ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಗೀತಾ ಭಾಷ್ಯ ಪ್ರತಿನಿತ್ಯ ನಾವು ಸ್ವಲ್ಪವಾದರೂ ಕೂಡ ಅಧ್ಯಯನವನ್ನು ಮಾಡಬೇಕು ಅಂತೆನ್ನುವುದನ್ನು ತಿಳಿದುಕೊಳ್ಳಬೇಕು. ಹೀಗೆ ಇದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.